ಸರಿ, ನಿನ್ನ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಯಾಕಮ್ಮ ಬಂತು? ಮಾವ, ಈ ಮನೇಲಿ ಬೇರೆ ಯಾರೂ ದುಡಿತಿಲ್ಲ, ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂಥದ್ರಲ್ಲಿ ಈಗ ಈ ಮದುವೆ ಖರ್ಚು ಬೇರೆ, ಅದಕ್ಕೆ ಕೇಳಿದೆ. ಅಮ್ಮ, ನೀನು ಇದರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ನಿನ್ನ ಗಂಡ ಯಾವತ್ತು ನೀನು ಬಿಟ್ಟೋದ್ನೋ ಅವತ್ತೇ ನಾನು ಮುಂದಾಗೋ ಇಂಥ ಖರ್ಚುಗಳಿಗೆಲ್ಲ ಬೇಕಾಗುತ್ತೆ ಅಂತ ಎಲ್ಲವನ್ನು ಕೂಡಿಟ್ಟಿದ್ದೀನಿ. ಈಗ ಅದರಿಂದ ತೆಗೆದು ಖರ್ಚು ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಇದ್ರ ಬಗ್ಗೆ ಒಂದು ಚೂರು ಕೂಡ ತಲೆ ಕೆಡಿಸ್ಕೋಬೇಡ, ಅದನ್ನ ಬಿಟ್ಬಿಡು. ಮಾವ, ಹಾಗೆ ಇನ್ನೊಂದು ಮಾತು. ಏನಮ್ಮ? ಶಾಪಿಂಗ್ ಎಲ್ಲ ಆದಮೇಲೆ ಅವರು ನಮ್ಮನೆಗೆ ಬರ್ತಾರಂತೆ. ಹೌದಾ? ಏನಮ್ಮ ಒಟ್ಟೊಟ್ಟಿಗೆ ಇಷ್ಟೊಂದು ಸಂತೋಷ ಸುದ್ದಿ ಹೇಳ್ತಾ ಇದೆಯಾ? ಹಾಗಾದ್ರೆ ನಾಳೆಯಿಂದಾನೇ ನಮ್ಮ ಮನೇಲಿ ಸಂತೋಷ ನೆಲೆಸುತ್ತೆ ಎಂದು. ನಾಳೆ ಅವ್ರು ಬರ್ತಾರೆ, ನಾಡಿದ್ದು ಎಂಗೇಜ್ಮೆಂಟು. ಅಬ್ಬಾ, ಈ ಸುದ್ದಿನೆಲ್ಲ ಕೇಳೋದಕ್ಕೆ ಎಷ್ಟೊಂದು ಖುಷಿ ಅನ್ಸುತ್ತೆ ಗೊತ್ತಾ? ಹೌದು ಮಾವ, ನನಗೂ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ಮಾವ, ನಾಳೆ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋಣ. ಇಲ್ಲೇ ಸಿಹಿ ಅಡುಗೆ ಮಾಡಿ ಆಮೇಲೆ ರಾತ್ರಿವರೆಗೂ ಅವ್ರನ್ನ ಇಲ್ಲೇ ಇರಿಸಿ ಊಟ ಮಾಡಿಸೇ ಕಳ್ಸೋಣ. ಏನಂತೀರಿ? ನಿನ್ನ ಇಷ್ಟಕ್ಕೆ ನಾನು ಯಾವ ಥರ ಬೇಡ ಅಂತೇನೇನಮ್ಮ. ಆದರೆ ಇರು, ನಾಡಿದ್ದೇ ಎಂಗೇಜ್ಮೆಂಟ್ ಇರೋದ್ರಿಂದ ನಾಳೆ ಅವರು ಇಲ್ಲಿ ಎಷ್ಟೊತ್ತಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾಕೆಂದ್ರೆ ನಾಡಿದ್ದು ಅವ್ರಿಗೂ ಬೇಕಾದಷ್ಟು ಕೆಲಸಗಳಿರುತ್ತಲ್ಲ. ಅದು ಸರಿನೇ ಮಾವ. ಒಟ್ಟಿನಲ್ಲಿ ನಾಳೆ ಅವ್ರನ್ನ ಭೇಟಿ ಮಾಡ್ತಿದೀವಲ್ಲ, ನನ್ಗೆ ಅದೇ ಖುಷಿ. ಸರಿ ಮಾವ, ನೀವು ಬೇಗ ಮಲ್ಕೊಳ್ಳಿ, ಬೇಗ ಹೇಳ್ಬೇಕಲ್ವಾ? ಆಯ್ತಮ್ಮ, ನಾನು ಹೋಗಿ ಮಲ್ಕೊಳ್ತೀನಿ, ನೀನು ಹೋಗಿ ಮಲ್ಕೊಮ್ಮ. ಸರಿ ಮಾವ. ಜೀವನದಲ್ಲಿ ಆರ್ತಿ ಖುಷಿಯಾಗಿರೋ ದಿನಗಳು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನವಮಿ ಮದುವೆಯಿಂದ ಆ ಖುಷಿಯ ದಿನಗಳು ಬರ್ತಾ ಇದೆ. ಈ ಖುಷಿ ಅವಳಲ್ಲಿ ಯಾವಾಗಲೂ ಹೀಗೆ ಇರೋ ಹಾಗೆ ನೋಡ್ಕೊಳ್ಳಪ್ಪ ಭಗವಂತ. ನವಮಿ, ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನಾನು ಚೆನ್ನಾಗಿ ಕಾಣ್ತಿದ್ದೀನ? ಅಲ್ಲಮ್ಮ, ಏನಿದು ಇಷ್ಟು ಸಿಂಪಲ್ ಸೀರೆ ಉಟ್ಕೊಂಡು ರೆಡಿ ಆಗಿದೆಯಾ? ನೀನು ಹೋಗ್ತಾ ಇರೋದು ಯಾರ ಜೊತೆ ಅಂತ ಗೊತ್ತು ತಾನೇ? ಗೊತ್ತಿರೋದಕ್ಕೆ ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿರೋದು. ಚಿರು ನನ್ನ ಮೈ ಮೇಲಿರೋ ಒಡವೆ ಆಗಲಿ ಅಥವಾ ನನ್ನ ಆಸ್ತಿ ನೋಡಾಗಲಿ ಪ್ರೀತಿ ಮಾಡಿಲ್ಲ. ನಾನು ಒಳ್ಳೆ ಮನ್ಸು ನೋಡಿ ಪ್ರೀತಿ ಮಾಡಿರೋದು. ಶೋ, ಅದು ನನಗೂ ಗೊತ್ತಿದೆ ನವಮಿ. ಆದರೆ ಮೊದಲೇ ಸಾರಿ ಅವ್ರ ಮನೆಯವ್ರ ಜೊತೆ ಹೊರಗಡೆ ಹೋಗ್ತಿದ್ಯಾ ನೀನು. ಒಳ್ಳೆ ಸೀರೆ ಉಟ್ಕೊಂಡು ಇನ್ನೂ ಒಡವೆ ಹಾಕ್ಕೊಂಡು ಹೋಗಬೇಕು ತಾನೇ? ಇಲ್ಲ ಅಂದರೆ ನಮ್ಮ ಹತ್ರ ಏನೂ ಇಲ್ಲ ಅಂದ್ಕೊಂಡ್ಬಿಡ್ತಾರೆ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ, ನಾನು ಏನು ಅನ್ನೋದು ಅವ್ರ ಮನೆಗೆ ಚೆನ್ನಾಗಿ ಗೊತ್ತು. ನಾನು ಸಿಂಪಲ್ಲಾಗಿ ರೆಡಿ ಆದ್ರೇ ಅವ್ರಿಗೆ ಇಷ್ಟ ಆಗೋದು. ಓಹೋ, ಪರವಾಗಿಲ್ವೇ? ಇನ್ನೂ ಅವ್ರ ಮನೆಗೆ ಸೊಸೆ ಆಗಿ ಹೋಗಿಲ್ಲ, ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಇನ್ನು ಮದುವೆ ಆದಮೇಲೆ ಈ ಅಮ್ಮ ನೆನಪಿಗೆ ಬರೋದಿಲ್ವೇನೋ? ಅಮ್ಮ, ನನ್ನ ಜೀವನದಲ್ಲಿ ಏನು ಮರೆತರು ನಿನ್ನನ್ನು ಮರೆಯೋದಕ್ಕಾಗಲ್ಲ ಅಮ್ಮ. ನಾನು ಭೂಮಿ ಮೇಲೆ ಇದ್ದೀನಿ, ಉಸಿರಾಡ್ತಿದ್ದೀನಿ ಅಂದರೆ ಇದಕ್ಕೆ ನೀನೇ ಕಾರಣ ಅಲ್ವಮ್ಮ? ಯಾರಾದರೂ ಉಸಿರನ್ನ ಮರೆತು ಬದುಕೋಕ್ಕಾಗತ್ತಾ ಹೇಳು? ಹುಚ್ಚು ಹುಡುಗಿ, ನಾನು ತಮಾಷೆಗೆ ಹೇಳಿದ್ದು. ಅದನ್ನ ನೀನು ಸೀರಿಯಸ್ ಆಗಿ ತಗೋತಿದ್ಯಲ್ಲ. ನೀನು ನನ್ನನ್ನು ಮರೆತರು ನಾನು ನಿನ್ನನ್ನು ಬಿಟ್ಬಿಡ್ತೀನಾ? ನನಗಿರೋಳು ಒಬ್ಬಳೆ ಮಗಳು, ಅವಳನ್ನು ನಾನು ಬಿಟ್ಟಿರ್ತೀನಾ ಹೇಳು? ಅಮ್ಮನು ಸಿರ ಹೊತ್ತ ಗಾಳಿ ತೂಗಿದಂತೆ ಜೋಲಿಯ, ಅವಳ ರೂಪ ಗೊಂಬೆಯಾಗಿ ಹಾಡಿದಂತೆ ಲಾಲಿಯ. ನನ್ನ ಗುರುತಿಸಿದಲಿಲ್ಲವೇ
ನಿಂದಿರೋ ಮನೇನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನಗೆ ಆಗ್ತಿಲ್ಲಮ್ಮ. ಮಾತು, ನಗು ಎಲ್ಲಾನು ಮಿಸ್ ಮಾಡ್ಕೊತೇನೆ. ಯಾರ ಗದಲ್ಲಿ ಯಾರ ಜೊತೆ ಜಗಳ ಮಾಡ್ಲಿ ಅನ್ನೋದೇ ನನ್ನ ಯೋಚನೆ. ಅದಕ್ಕೆ ನಾನು ಹೇಳ್ತಿರೋದು ಈಗಲೇ ಮದುವೆ ಬೇಡ ಅಂತ. ನೀನೇ ಬಲವಂತ ಮಾಡಿ ಮದುವೆ ಮಾಡ್ತಿರೋದು. ಈಗಲೂ ಏನು ಕಾಲ ಮಿಂಚಿಲ್ಲ. ಚಿರುಗೆ ಫೋನ್ ಮಾಡಿ ಮದುವೆನ ಇನ್ನೊಂದು 10 ವರ್ಷಕ್ಕೆ ಮುಂದಕ್ಕೆ ಹಾಕೋಣ ಅಂತ ಹೇಳ್ತೀನಿ, ಸರಿನಾ? ಏಯ್, ಮದುವೆ ವಿಚಾರದಲ್ಲಿ ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡು. ಮದುವೆನ 10 ವರ್ಷ ಮುಂದಕ್ಕೆ ಹಾಕ್ತಾಳಂತೆ. ಆಗ ನೀವಿಬ್ರು ಆಂಟಿ ಅಂಕಲ್ ಆಗಿರ್ತೀರ. ಮದುವೆಗೆ ವಯಸ್ಸು ಮುಖ್ಯ ಅಲ್ಲ, ಮನ್ಸು ಮುಖ್ಯ. ಅದು ನನಗೂ ಗೊತ್ತಿದೆಯಮ್ಮ. ನನಗೆ ಈ ಪುರಾಣ ಎಲ್ಲ ಬೇಡ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದಾದ್ರೇ ಚೆಂದ. ನೋಡು, ನಿನ್ಗೋಸ್ಕರ ಅಂತ ತಾತ ಒಡವೆ ಮಾಡಿಸಿದ್ದಾರೆ, ಅದನ್ನು ಹಾಕು. ಅದನ್ನ ನೋಡಿದ್ರೆ ತಾತಂಗೂ ಖುಷಿ ಆಗುತ್ತೆ. ನನಗೆ ಒಡವೆ ಎಲ್ಲ ಇಷ್ಟ ಇಲ್ಲ ಅಮ್ಮ. ಈಗ ಹಾಕೊಂಡಿರೋದೇ ಜಾಸ್ತಿ ಆಗಿದೆ. ನೀನು ನೋಡಿದ್ರೆ ಇನ್ನೂ ಹಾಕು ಅಂತ ಬಲವಂತ ಮಾಡ್ತಿದ್ಯಲ್ಲ. ನೋಡು ನವ್ಮಿ, ಹೆಣ್ಣಿಗೆ ಒಡವೆನೇ ಭೂಷಣ. ಆ ಒಡವೆಗೆ ಬೆಲೆ ಬರೋದೇ ಅದನ್ನ ಹೆಣ್ಣು ಹಾಕೊಂಡಾಗ. ಹಾಗಾದ್ರೆ ನೀನು ಒಡವೆ ಹಾಕೋ, ಅವಾಗ ನಾನು ಎಷ್ಟು ಬೇಕಾದರೂ ಹಾಕೊಂತೀನಿ, ಸರಿನಾ? ನನ್ನ ಒಡವೆನೇ ಹೋಗಿರ್ಬೇಕಾದ್ರೆ ನನ್ಗೆ ಯಾವ ಒಡವೆ ಹಾಕೊಂಡ್ರೆ ಏನು ಪ್ರಯೋಜನ ಹೇಳು? ತಾಳಿ ಒಂದೇ ಒಡವೆ ಆಗದಿದ್ರೆ ಪ್ರಪಂಚದಲ್ಲಿ ನೀನು ಯಾವ ಒಡವೆನೂ ಇರ್ತಿರ್ಲಿಲ್ಲಮ್ಮ. ಪ್ಲೀಸ್ ನೀನು ಫೀಲ್ ಆಗಬೇಡ. ಎಂಗೇಜ್ಮೆಂಟ್ ದಿವಸ ನೀನು ಬೇಡ ಅಂದರೂ ನಾನು ಎಲ್ಲ ಒಡವೆ ಹಾಕ್ಕೊತೀನಿ, ಸರಿನಾ? ಆದರೆ ಇವತ್ತು ಬೇಡ ಕಣೆ, ಪ್ಲೀಸ್. ನನ್ನ ಮುದ್ದು ಆರ್ತಿ ಅಲ್ವಾ? ಬೇಡ. ಸರಿ, ಇವತ್ತು ಬಲವಂತ ಮಾಡಲ್ಲ. ಆದರೆ ಎಂಗೇಜ್ಮೆಂಟ್ ದಿನ ನೀನೇನಾದರೂ ಒಡವೆ ಹಾಕ್ಕೊಂಡಿಲ್ಲ ಅಂದರೆ ದೊಡ್ಡ ಗಲಾಟೆ ಮಾಡಿಬಿಡ್ತೀನಿ, ನೆನಪಿರಲಿ. ಹಾಂ, ಹಾಗಾದರೆ ನಾನು ಲಾಂಗು ಮಚ್ಚು ರೆಡಿ ಮಾಡ್ಕೋಬೇಕಾಗತ್ತೆ. ಆಂಟಿ, ಏನು ಹುಡುಕ್ತಾ ಇದ್ದೀರಾ? ನಾವಿಬ್ರು ಇಲ್ಲೇ ಇದ್ದಿರ್ತಾನೆ. ಪುಟ್ಟ, ನಾನು ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ. ಮನೆ ಹೇಗಿದೆ ಅಂತ ನಾನು ತೋರಿಸಲ್ವಾ? ಹಾಂ, ಮನೇಲೆಲ್ಲೋ ನಿಮ್ಮ ಅಜ್ಜಿ ತಾತನ ಫೋಟೋನೇ ಇಲ್ವಲ್ಲ? ಜಗದೀಶ್ ಅವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ನಿಮ್ಮ ಹೆಂಡತಿ ನಿಮ್ಮ ಜೊತೆಗಿಲ್ವಾ? ಇಲ್ಲ, ಆರತಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಅವಳು ಕೇಳಿದ ಪ್ರಶ್ನೆಗಳಿಗೆ ನಾನು ಹಾಗೆಲ್ಲ ಹೇಳಬಾರ್ದಾಗಿತ್ತು. ಏನೋ ಹೇಳಿ ಸಂಭಾಳಿಸ್ಬೋದಿತ್ತು ನಾನು. ಆ ರೀತಿ ನಡ್ಕೊಂಡಿದ್ದು ನನ್ನ ತಪ್ಪು ನಂದೇ. ಅಲ್ಲ, ನನಗೆ ಹೀಗೆ ಅನ್ಸಿರ್ಬೇಕಾದ್ರೆ ಅವಳಿಗೇನು ಅನ್ಸಿರ್ಬಾರ್ದು. ಈಗಲೇ ಫೋನ್ ಮಾಡಿ ಅವಳ ಹತ್ರ ಸಾರಿ ಕೇಳ್ತೀನಿ. ಒಂದೇ ರಿಂಗಿಗೆ ಕಟ್ಟಾಗ್ತಿದೆ ಅಂದರೆ ಅವಳಿಗೆ ಕೋಪ ಬಂದಿದೆ ಅಂತ. ಅಲ್ಲ, ನಿಜ ಹೇಳಿದ್ರೆ ಇನ್ನೂ ಕೋಪ ಮಾಡ್ಕೋತಾಳೆ ಅವಳು. ಹಾಗಂತ ಸತ್ಯ ಹೇಳದೆ ಹೋದರೆ ನಾನು ಶಾಶ್ವತವಾಗಿ ಅವಳನ್ನ ಕಳ್ಕೋಬೇಕಾಗುತ್ತೆ. ಇಲ್ಲ, ಸಾಧ್ಯ ಇಲ್ಲ. ನನ್ನ ಹತ್ರ ಇಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ ಒಂದು ಆಸ್ತಿಯನ್ನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ನಾನು. ಆರತಿ ದಿನ ತರ ಹೇಳ್ಬಿಡ್ತೀನಿ. ಮುಚ್ಚಿಡೋ ಸುಳ್ಳಿಗಿಂತ ಬಿಚ್ಚಿಡೋ ಸತ್ಯನೇ ಒಳ್ಳೇದು. ಇವತ್ತಲ್ಲ ನಾಳೆ ನಿನಗೂ ಗೊತ್ತಾಗಲೇಬೇಕು. ನಾಳೆ ಯಾಕೆ, ಇವತ್ತೇ ಗೊತ್ತಾಗ್ಲಿ. ಇವತ್ತೇ ಎಲ್ಲ ಸತ್ಯನ ಹೇಳ್ಬಿಡ್ತೀನಿ. ಆರತಿ, ಒಂದು ನಿಮಿಷ ಇರು.
ಆರತಿ ಫೋನ್ ರಿಸೀವ್ ಮಾಡು. ಆರತಿ ಒಂದೇ ಒಂದು ಸರಿ ಫೋನನ್ನು ರಿಸೀವ್ ಮಾಡು. ನೀನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಡ್ತೀನಿ ಪ್ಲೀಸ್ ಆರತಿ. ಯಾಕೆ ಆರತಿ, ಇಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ ನಿನ್ನ ಆಸರನ್ನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಇದ್ಯಾಕಮ್ಮ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ಅದು ಬಾಗಿಲಲ್ಲಿ ನಿಂತ್ಕೊಂಡು ಯಾರಿಗೋ ಕಾಯ್ತಿರೋ ಹಾಗಿದೆ, ಅಥವಾ ಅವ್ರ ಜೊತೆ ಶಾಪಿಂಗ್ ಹೋಗಿಲ್ಲ ಅಂತ ಏನಾದ್ರು ಬೇಜಾರಿದೆಯಾ? ಕರೀದೇ ಇರೋರ ಜೊತೆ ಹೋಗೋದಕ್ಕೆ ನನಗೇನು ಬಂದಿದ್ಯೋ? ಅಲ್ಲ, ಒಂದು ಮಾತು ಬನ್ನಿ ಅಂತ ಕರೆದಿದ್ರೆ ಏನಾಗ್ತಿತ್ತು? ಅವ್ರು ಕರೆದ ತಕ್ಷಣ ನಾನು ಹೋಗ್ಬಿಡ್ತಿದ್ನ? ಅಮ್ಮ, ನೀನು ಹೋಗಲ್ಲ ಅಂತಾನೆ ಅವ್ರು ಕರೆದಿರಲ್ಲ, ಓಕೆನಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನಿನಗೆ ಅಷ್ಟಿದ್ರೆ ನಾನೇ ನಿನ್ನ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ತೀನಿ, ಓಕೆನಾ? ಎಂಗೇಜ್ಮೆಂಟಲ್ಲಿ ನವಮಿಗಿಂತ ನೀನೇ ಮಿಂಚಬೇಕು, ಆ ಥರ ಸೀರೆ ಕೊಡಿಸ್ತೀನಿ. ಲೋ ಪ್ರಮೋದ, ನಿನ್ನ ಬುದ್ಧಿಗೆ ಏನು ಮಂಕ್ ಬಡ್ದಿದೆಯೇನೋ? ಅಲ್ಲ, ಅವಳ ಎಂಗೇಜ್ಮೆಂಟಲ್ಲಿ ನಾನ್ಯಾಕೋ ಮಿಂಚಲಿ? ಅದೇ ನಿನ್ನ ಎಂಗೇಜ್ಮೆಂಟ್ ಆಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀನು ನೋಡಿದ್ರೆ ಬುದ್ಧಿ ಕೆಟ್ಟಿರೋಂಥರ ಮಾತಾಡ್ತಿದೀಯಲ್ಲೋ? ಅಮ್ಮ, ನೀನು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅಮ್ಮ, ನೀನು ಈ ರೀತಿ ಟೆನ್ಷನ್ ಮಾಡ್ಕೊಂಡಿರೋದು ನನಗೆ ನೋಡೋಕ್ಕಾಗಲ್ಲಮ್ಮ. ನೀನು ಬಾ, ನೀನು ಕೂತ್ಕೋ. ನೋಡು, ನಾನು ಟೆನ್ಷನ್ ಆಗಿರೋದು ಅವ್ರು ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗದೆ ಇದ್ದಿದ್ದಕ್ಕಲ್ಲ, ಬೇರೆ ವಿಷಯಕ್ಕೆ. ಬೇರೆ ವಿಷಯಕ್ಕ? ಏನಮ್ಮ ಅದು? ಅಮ್ಮ, ಬಂದ್ಯಾ? ನೀನು ಬರ್ತೀಯಲ್ವ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಸದ್ಯ ಬಂದಿಯಲ್ಲ. ಏನಜ್ಜಿ, ಹೇಳ್ದೆ ಕೇಳ್ದೆ ಹೀಗೆ ಹೊಟ್ಟೋಗ್ಬಿಟ್ರೆ ನಮಗೆ ಯೋಚನೆ ಮಾಡ್ಬೇಕಲ್ವ ನೀವು? ಇದ್ರಲ್ಲೂ ಒಂದು ಅರ್ಥ ಇದೆ ಕಣೋ. ನಾನು ಮನೇಲಿ ಇದ್ದಾಗ ಹೇಗಿರ್ತಾರೆ, ನಾನು ಇಲ್ಲದೆ ಇದ್ದಾಗ ಹೇಗಿರ್ತಾರೆ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಅದೇ ಈ ಮನೇಲಿ ನಾನು ಇಲ್ಲ ಅಂದರೆ ಎಲ್ಲರೂ ಎಷ್ಟು ನೆಮ್ಮದಿಯಾಗಿರ್ತಾರೆ ಅಂತ ಈಗ ಅರ್ಥ ಆಯಿತು. ಇನ್ನು ನನ್ನ ದೂರ ಇದ್ದು ಏನು ಪ್ರಯೋಜನ ಇಲ್ಲ ಅಂತ ವಾಪಸ್ ಬಂದೆ. ಅಮ್ಮ, ನೀನು ಹೋಗಿದ್ದ ಸಮಯ ಸರಿ ಇಲ್ಲದೆ ಇರಬಹುದು, ಆದರೆ ನೀನು ಬಂದಿದ್ದ ಸಮಯ ಕರೆಕ್ಟಾಗಿದೆ. ನೀನಿಲ್ಲದೆ ಎಂತೆಂಥ ಅವಮಾನಗಳನ್ನು ನಾನು ಇಲ್ಲಿ ಎದುರಿಸಿದ್ದೀನಿ ಗೊತ್ತೇನಮ್ಮ ನಿನಗೆ? ನೀನೇನಾದರೂ ಬರೋದಿಲ್ಲ ಅಂತ ಆಗ್ಬಿಟ್ಟಿದ್ರೆ ನಾನೇ ನಿನ್ನ ಹತ್ರ ಬಂದ್ಬಿಡ್ತಾ ಇದ್ದೆ. ಏಯ್, ಅದಕ್ಕೆಲ್ಲ ನಾನೆಲ್ಲೇ ಅವಕಾಶ ಮಾಡಿಕೊಡ್ತೀನಿ? ಈ ಮನೆ ನಂದು. ಈ ಮನೆಯಲ್ಲಿ ನಾನು ಮಹಾರಾಣಿ ಆದರೆ ನೀನು ಯುವರಾಣಿ. ನಮ್ಮ ಅಧಿಕಾರ ಏನಿದ್ರು ಇಲ್ಲೇ, ಅದನ್ನ ಯಾರಿಗೂ ಬಿಟ್ಕೊಡೋದಿಲ್ಲ. ಅಂದಾಗೆ ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ. ಎಲ್ಲರೂ ಏನು ನೆಗೆದು ಬಿದ್ದು ಹೋದ್ರ? ಅವರೆಲ್ಲಿ ನೆಗೆದು ಬೀಳ್ತಾರೆ ಅಜ್ಜಿ? ಎಂಗೇಜ್ಮೆಂಟ್ಗೆ ಅಂತ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾರೆ. ಏನು, ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಾ? ಮತ್ತೆ ಹೇಳಲೇ ಇಲ್ವಲ್ಲೇ ನೀನು? ಫೋನ್ನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಿನ್ನ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ ಅಮ್ಮ. ನಾಳೆ ಚಿರುಗೂ ನವಮಿಗೂ ಎಂಗೇಜ್ಮೆಂಟು. ಇವತ್ತು ಚಿರು ಮನೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ. ಓಹೋ, ಇಲ್ಲಿವರೆಗೂ ಬಂದ್ಬಿಡ್ತಾ? ಅವರೆಲ್ಲ ಇಲ್ಲಿಗೆ ಬಂದರೆ ಸಂಭ್ರಮ ಮುಗಿಲ್ ಮುಟ್ಟುತ್ತೆ. ಅಯ್ಯೋ, ಮುಗುಲ್ ಮುಟ್ಟೋದೇನು ಬಂತು? ಅವ್ರು ಬರ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿನೇ ನಿನ್ನ ಸೊಸೆನ ಹಿಡಿಯೋಕ್ಕಾಗ್ತಿಲ್ಲ. ಇನ್ನು ನಾಳೆ ಏನಾದರೂ ಎಂಗೇಜ್ಮೆಂಟ್ ಆಗಿಬಿಟ್ರೆ ಅವಳು ನಮ್ಮ ಕಡೆ ತಿರುಗು ನೋಡೋದಿಲ್ಲ. ಅಜ್ಜಿ, ಇಷ್ಟು ದಿನ ಏನಾಯ್ತು ಅನ್ನೋದೆಲ್ಲ ಬೇಡ. ಇವಾಗ ನಾವೇನು ಮಾಡಿಲ್ಲ ಅಂದರೆ ದಡ್ಡರಾಗ್ಬಿಡ್ತೀವಿ. ನೀನು ಇವಾಗ ಬಂದಿರೋದೇ ನಮ್ಮ ಧೈರ್ಯ. ನೀನೇ ಏನಾದರೂ ಮಾಡಬೇಕು. ಮಾಡದೆ ಹೋದರೆ ನಾನಿದ್ದು ಏನು ಪ್ರಯೋಜನ ಹೇಳು? ನಾವು ಖುಷಿಯಾಗಿರ್ಬೇಕು ಅಂದರೆ
ಅವ್ರ ಕಷ್ಟ ಅನುಭವಿಸ್ಬೇಕು. ಏನು ಯೋಚನೆ ಮಾಡಬೇಡಿ. ಈಗ ನಾನು ಬಂದಿದ್ದೀನಲ್ಲ, ಅವ್ರ ಸಂತೋಷನ ಹೇಗೆ ಕಿತ್ಕೊಂತೀನಿ ಅಂತ ನೋಡ್ತಾ ಇರ್ರಿ. ಈ ಮಾತು ಹೇಳಿದೆ ಅಲ್ಲ, ಅಷ್ಟು ಸಾಕು. ಇನ್ನು ನಾನು ನಿರಾಳವಾಗಿರಬಹುದು. ಬರೀ ನಿರಾಳ ಅಲ್ಲ, ಕುಣಿದು ಕುಪ್ಪಳಿಸ್ಬೋದು. ಯಾಕೆ ತಾತ ಬೇಜಾರಲ್ಲಿದ್ದೀರಾ? ಏನಾಯ್ತು? ಏನೂ ಇಲ್ಲ ಪುಟ್ಟ, ಯಾವುದೋ ಪೇಷಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾವಾಗ ನೋಡಿದ್ರು ಪೇಷಂಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಿಮ್ ಬಗ್ಗೆ ಯಾವಾಗ ನೀವು ಯೋಚನೆ ಮಾಡೋದು? ಪುಟ್ಟ, ನನ್ನ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿದೆ? ನಿನ್ನ ಬಗ್ಗೆ, ನಿನ್ನ ಮುಂದಿನ ಭವಿಷ್ಯನ ರೂಪಿಸೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಂದೇನಿದೆ ಪುಟ್ಟ, ಮನೆ ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅಲ್ವಾ? ಹಾಗೇನಿಲ್ಲ ತಾತ, ನೀವು ಖುಷಿಯಾಗಿದ್ರೇನೆ ನಾನು ಖುಷಿಯಾಗಿರ್ತೀನಿ, ಅದಕ್ಕೆ ಹೇಳ್ದೆ. ಸರಿ ಪುಟ್ಟ, ನಾನು ಖುಷಿಯಾಗಿರ್ತೀನಿ. ಪುಟಿ, ಇನ್ನೊಂದು ಖುಷಿಯಾದ ವಿಚಾರನ ನಾನು ನಿನಗೆ ಹೇಳಲೇಬೇಕು. ಖುಷಿ ವಿಷಯನ? ಏನ್ ತಾತ? ನವಮಿ ಅಕ್ಕ ಇದ್ದಾಳಲ್ಲ, ಅವಳದ್ದು ನಾಳೆ ಎಂಗೇಜ್ಮೆಂಟು, ನಾವೆಲ್ಲರೂ ಹೋಗ್ತಾ ಇದೀವಿ. ವಾವ್, ಸೂಪರ್. ಆದ್ರೆ ಎಲ್ರು ಅಂದ್ರೆ ಅಪ್ಪ ಅಮ್ಮನೂ ಬರ್ತಾರ ನಮ್ ಜೊತೆಗೆ? ಅವರಿಬ್ರು ಬರ್ತಾರ ಇಲ್ಲೋ ಗೊತ್ತಿಲ್ಲ ಪುಟಿ, ನಾವಿಬ್ರಂತೂ ಹೋಗ್ತಾ ಇದೀವಿ. ನವಮಿ ಅಕ್ಕನ ಖುಷಿ ನೋಡಕ್ಕಾದ್ರೂ ನಾವು ಹೋಗ್ತಾ ಇದೀವಿ. ತಾತ, ನೀವ್ ನವಮಿ ಅಕ್ಕನ ತುಂಬಾ ಹಚ್ಕೊಂಡ್ಬಿಟ್ಟಿದಾರ ಅನ್ಸುತ್ತೆ ಅಲ್ವಾ? ಹೌದು ಪುಟ್ಟ, ಅವಳು ಪರಿಚಯ ಆದ್ಮೇಲೆ ಎಲ್ಲದೂ ಒಳ್ಳೇದಾಗಿದೆ. ತುಂಬಾ ಒಳ್ಳೆ ಒಳ್ಳೆ ಘಟನೆಗಳು ನಡೆದಿದೆ. ಅದಕ್ಕೆ ನಾನು ಯಾವಾಗಲೂ ಅವಳನ್ನ ನನ್ನ ಅದೃಷ್ಟ ದೇವತೆ ಅಂತ ಕರೆಯೋದು. ಆದ್ರೆ ಅಕ್ಕ ಮನೆಗ್ ಬಂದು ನಮ್ಮನ್ನ ಎಂಗೇಜ್ಮೆಂಟ್ ಇದೆ ಅಂತ ಕರ್ದೇ ಇಲ್ಲ. ಅಯ್ಯೋ ಪುಟ್ಟಿ, ಅರೇ ಏನು ಯೋಚನೆ ಮಾಡ್ತೀಯ ನೀನು? ಅವಳು ನನಗೆ ಫೋನ್ ಮಾಡಿದ್ಲು ಮನೆಗೆ ಬಂದು ಕರಿತೀನಿ ಅಂತ, ನಾನೇ ಬೇಡ ಅಂತಂದೆ. ಈಗೇನು ನವಮಿ ಅಕ್ಕನೇ ಬಂದು ನಮ್ಮನೆಗೆ, ಭೂಮಿ ಪುಟ್ಟ ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ ಬರ್ಬೇಕು ಅಂತ ಕರಿಬೇಕಾ? ಫೋನ್ ಮಾಡಿ ಕರ್ಸಲ ಅವಳನ್ನ? ಅದೆಲ್ಲ ಏನು ಬೇಡ ತಾತ, ಸುಮ್ನೆ ಕೇಳ್ದೆ. ಹೀಗೇನು ನಾಳೆ ನಾವ್ ಅಕ್ಕನ ಮನೆಗೆ ಹೋಗ್ತೀವಿ ಅಂತ ಆಯ್ತು. ತಾತ, ನಾವಿಬ್ರು ಹೋಗೋದ್ ಬೇಡ, ನಮ್ ಜೊತೆಗೆ ಆಂಟಿನೂ ಕರ್ಕೊಂಡು ಹೋಗಣ್ವಾ? ಆಂಟಿನ? ಯಾವ ಆಂಟಿ ಪುಟ್ಟ? ಆರ್ತಿ ಆಂಟಿ ತಾತ. ಅವ್ರು ಸೇಮ್ ಟು ಸೇಮ್ ನಿನ್ ತರಾನೇ ತಾತ. ಅವ್ರು ನನ್ನ ಎಷ್ಟು ಮುದ್ದು ಮಾಡ್ತಾರೆ ಗೊತ್ತಾ? ನಾನ್ ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ದೆ ನನ್ ಮಾತನ್ನೆಲ್ಲ ಕೇಳಿಸ್ಕೊಂತಾರೆ. ನನ್ ನಿಜವಾದ ಆಂಟಿ ಇದ್ದಿದ್ರು ಇಷ್ಟು ಪ್ರೀತಿ ತೋರಿಸ್ತಾ ಇದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ಇವ್ರು ತೋರಿಸ್ತಾರೆ, ಅದಕ್ಕೆ ನಂಗೆ ಇವ್ರು ಇಷ್ಟ. ನೀನು ಅವ್ರನ್ನ ಎಷ್ಟು ಹಚ್ಕೊಂಡಿದ್ಯಾ? ಹೇಳಿದ್ನಲ್ಲ ತಾತ, ಅವರು ನಿಮ್ ತರ ಅಂದ್ಮೇಲೆ ಹಚ್ಕೊಳ್ದೆ ಇರಕ್ಕಾಗತ್ತಾ? ಅವ್ರನ್ನೂ ಕರ್ಕೊಂಡು ಹೋಗೋಣ ತಾತ. ಕರ್ಕೊಂಡು ಹೋಗ್ಬೋದು ಪುಟ್ಟ, ಆದ್ರೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಿನ್ ಬರ್ಡೇಗೆ ಬರ್ಬೇಕಾದ್ರೆ ಎಷ್ಟು ಸಾರಿ ಯೋಚನೆ ಮಾಡಿದ್ರು ಗೊತ್ತಾ ಅವರು? ಈಗ ನವಮಿ ಕರೆದೆಲ್ಲ ಅವ್ರ ಮನೆಗೆ ಬರ್ತಾರೋ ಏನೋ ಒಂದು ಗೊತ್ತಿಲ್ವಲ್ಲ ಪುಟ್ಟಿ. ಒಂದ್ಸಲ ಕೇಳಿ ತಾತ, ನಾನ್ ಹೇಳ್ದೆ ಅಂತ ಹೇಳಿ, ಖಂಡಿತ ಬರ್ತಾರೆ. ಓಕೆ ಮೇಡಮ್, ನಾನು ಭೂಮಿಯವರು ತಾತ ಮಾತಾಡ್ತಿದ್ದೀನಿ. ಭೂಮಿಯವರು ಹೇಳಿದರೆ ದಯವಿಟ್ಟು ನವಮಿ ಅವರ ಎಂಗೇಜ್ಮೆಂಟ್ಗೆ ಬರಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ. ಓಕೆನಾ ಮೇಡಮ್? ನನ್ನ ಮುದ್ದು ಬಂಗಾರ. ಏನು ಪುಟ್ಟ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಯೋಚನೆ ಮಾಡ್ತೀಯ? ಮದ